ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದ್ದು ಅಂದ್ರೆ 3-4 ಜನ ಮಾತ್ರ. ಅದರಲ್ಲಿ ಮೊದಲಿಗರು ಹನುಮಂತ, ಬಳಿಕ ರಜತ್, ತ್ರಿವಿಕ್ರಮ್, ಭವ್ಯ ಗೌಡ ಹಾಗೂ ಚೈತ್ರಾ ಕುಂದಾಪುರ. ಇವರ ಆಟದ ಮೂಡಿಗೆ ಬಿಗ್ ಬಾಸ್ ನೋಡೋರು ಫಿದಾ ಆಗಿದ್ರು. ಅದರಲ್ಲೂ ಭವ್ಯ ಗೌಡ ಹಾಗೂ ತ್ರಿವಿಕ್ರಮ್ ಕಾಂಬಿನೇಷನ್ಗೆ ಇಡೀ ಬಿಗ್ ಬಾಸ್ ವೀಕ್ಷಕರೇ ಮರುಳಾಗಿ ಹೋಗಿದ್ರು. ಇವರಿಬ್ಬರ ಮಧ್ಯೆ ಇದ್ದಿದ್ದು ಸ್ನೇಹನ ಪ್ರೀತಿನ ಅನ್ನೋದೇ ಕೊನೆವರೆಗೂ ಯಕ್ಷ ಪ್ರಶ್ನೆಯಾಗಿತ್ತು. ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದ ಹಲವರೇ ಇವರಿಬ್ರು ಲವ್ ನಲ್ಲಿದ್ದಾರೆ ಅಂತ ಸುದ್ದಿ ಹಬ್ಸಿದ್ರು. ತುಕಾಲಿ ಸಂತು ಪತ್ನಿ ಮಾನಸ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಇವರಿಬ್ರು ಲವ್ ನಲ್ಲಿದ್ದಾರೆ ಅಂತ ಎಲ್ಲರಿಗೂ ಹೇಳ್ಕೊಂಡ್ ಬಂದಿದ್ರು. ಆಮೇಲೆ ಬಿಗ್ ಬಾಸ್ ನಿಂದ ಹೊರ ಬಂದಿದ್ದ ಚೈತ್ರಾ ಕುಂದಾಪುರ ತ್ರಿವಿಕ್ರಮ್ ಅವರು ಭವ್ಯ ಗೌಡಗೆ ಲವ್ ಪ್ರಪೋಸ್ ಮಾಡಿದ್ದಾರೆ ಅಂತ ನ್ಯೂಸ್ ಚಾನೆಲ್ಗಳ ಮುಂದೆ ಹೇಳಿದ್ರು. ಹೀಗಾಗಿ ತ್ರಿವಿಕ್ರಮ್ ಹಾಗೂ ಭವ್ಯ ಲವ್ ನಲ್ಲಿದ್ದಾರೆ ಅಂತ ಎಲ್ಲಾ ಕಡೆ ಸುದ್ದಿಯಾಗಿತ್ತು. ಬಿಗ್ ಬಾಸ್ ಮುಗಿಯೋವರೆಗೂ ಇವರಿಬ್ರು ಇದ್ದಿದ್ದು ಕೂಡ ಹಾಗೆ ಬಿಡಿ. ಲಿಲ್ಲಿ ಪುಟ್ಟಿ ಅಂತ ಕರಿತಾ ಇದ್ದ ತ್ರಿವಿಕ್ರಮ್ ಹಿಂದೆ ಮುಂದೆ ಭವ್ಯ ಗೌಡ ಓಡಾಡ್ತಾ ಇದ್ರು. ಒಂದು ಕ್ಷಣವೂ ತ್ರಿವಿಕ್ರಮ್ರನ್ನ ಬಿಟ್ಟಿರ್ತಾ ಇರ್ಲಿಲ್ಲ. ಹೀಗಾಗಿ ಇಬ್ರು ಲವ್ ನಲ್ಲಿದ್ದಾರೆ ಅಂತ ಸುದ್ದಿಯಾಗಿತ್ತು. ಆದ್ರೆ ಫ್ಯಾಮಿಲಿ ರೌಂಡ್ ಶುರುವಾದಾಗ ಸ್ವಲ್ಪ ಬಿರುಕು ಮೂಡೋದಕ್ಕೆ ಪ್ರಾರಂಭ ಆಯಿತು. ತ್ರಿವಿಕ್ರಮ್ ತಾಯಿ ಹೇಳಿದ ಮಾತು ಇಬ್ಬರನ್ನು ದೂರ ಮಾಡಿತ್ತು. ಆಮೇಲೆ ಮತ್ತಿಬ್ರು ಒಂದಾಗಿದ್ರು ಬಿಡಿ. ಬಿಗ್ ಬಾಸ್ ಮುಗಿಸಿ ಬಂದ ಮೇಲೂ ಒಟ್ಟಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ರು. ಅದೇ ಕೊನೆ, ಮತ್ತೆಂದು ಇವರಿಬ್ರು ಒಟ್ಟಿಗೆ ಕಾಣಿಸ್ಲೇ ಇಲ್ಲ. ಬಿಗ್ ಬಾಸ್ ಮುಗಿದು 1.5 ವರ್ಷ ಆದ್ರೂ ಇವರಿಬ್ಬರ ಸ್ನೇಹದ ಬಗ್ಗೆ ಅನುಮಾನಗಳು ಹೋಗಿಲ್ಲ. ಇಂಥ ಹೊತ್ತಲ್ಲೇ ಈಗ ಮತ್ತೊಂದು ಸುದ್ದಿ ಹರಿದಾಡ್ತಾ ಇದೆ. ಭವ್ಯ ಗೌಡ ಬರ್ತ್ಡೇಗೂ ತ್ರಿವಿಕ್ರಮ್ ಬಂದಿಲ್ಲ. ಬಿಗ್ ಬಾಸ್ ಸೀಸನ್ 11 ಹಾಗೂ 12ರ ಸ್ಪರ್ಧಿಗಳು ಬಂದಿದ್ರು ಕೂಡ ತ್ರಿವಿಕ್ರಮ್ ಮಾತ್ರ ಬಂದಿರಲಿಲ್ಲ. ಹೀಗಾಗಿ ಹೊಸ ಆಯಾಮ ಹುಟ್ಕೊಂಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಬಳಿಕ ಕರ್ಣ ಸೀರಿಯಲ್ನಲ್ಲಿ ನಿಧಿ ಪಾತ್ರದೊಂದಿಗೆ ಮಿಂಚ್ತಾ ಇರೋ ಕಿರುತೆರೆ ನಟಿ ಭವ್ಯ ಗೌಡ ಈ ಬಾರಿ ತಮ್ಮ ಹುಟ್ಟುಹಬ್ಬವನ್ನ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಆಚರಿಸಿಕೊಂಡಿದ್ದಾರೆ. ಭವ್ಯ ಗೌಡ ತಮ್ಮ ಫ್ಯಾಮಿಲಿ ಮತ್ತು ಸ್ನೇಹಿತರ ಜೊತೆಗೆ ತಮ್ಮ ಹುಟ್ಟುಹಬ್ಬವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ವಿಶೇಷ ಅಂತಂದ್ರೆ ಕರ್ಣ ಸೀರಿಯಲ್ ತಂಡದ ಕಲಾವಿದರ ಜೊತೆಗೆ ಬಿಗ್ ಬಾಸ್ ಸೀಸನ್ 11 ಹಾಗೂ 12ರ ಸ್ಪರ್ಧಿಗಳು ಭಾಗವಹಿಸಿ ಭವ್ಯಗೆ ಸರ್ಪ್ರೈಸ್ ನೀಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿಗಳಾದ ಅನುಷಾ ರೈ, ಚೈತ್ರಾ ಕುಂದಾಪುರ, ಯಮುನಾ ಶ್ರೀನಿಧಿ, ಗೋಲ್ಡ್ ಸುರೇಶ್ ಜೊತೆಗೆ ಕಾವ್ಯ ಶೈವ, ಧನುಷ್ ಗೌಡ, ಸ್ಪಂದನಾ ಸೋಮಣ್ಣ, ನಮೃತಾ ಗೌಡ ಕೂಡ ಕಾವ್ಯ ಗೌಡ ಬರ್ತ್ಡೇಯಲ್ಲಿ ಭಾಗಿಯಾಗಿದ್ರು. ಇದೇ ಈಗ ಚರ್ಚೆಗೆ ಕಾರಣ ಆಗಿದ್ದು. ಸೀಸನ್ 11ರಲ್ಲಿ ಕಾಣಿಸಿಕೊಂಡಿದ್ದ ಭವ್ಯ ಗೌಡಗೆ ಅತ್ಯಂತ ಆಪ್ತರಾಗಿದ್ದವರು ಅಂದ್ರೆ ಇಬ್ರು. ಅದರಲ್ಲಿ ಮೊದಲಿಗರು ತ್ರಿವಿಕ್ರಮ್, ಎರಡನೆಯವರು ರಜತ್. ಈ ಇಬ್ಬರ ಜೊತೆಗೆ ಬಹುತೇಕ ಸೀಸನ್ ಮುಗಿಸಿದ್ದಾರೆ. ಇಷ್ಟಾದ್ರೂ ಕೂಡ ಇವರಿಬ್ರು ಭವ್ಯ ಗೌಡ ಬರ್ತ್ಡೇಯಲ್ಲಿ ಕಾಣಿಸ್ಕೊಂಡಿಲ್ಲ. ಕಳೆದ ಬಾರಿ ನಡೆದ ಬರ್ತ್ಡೇಯಲ್ಲೂ ತ್ರಿವಿಕ್ರಮ್ ಇರ್ಲಿಲ್ಲ. ಹೀಗಾಗಿ ಈಗ ಚರ್ಚೆಗಳು ಆಗೋದಕ್ಕೆ ಶುರುವಾಗಿದೆ. ನಿಜಕ್ಕೂ ಭವ್ಯ ಆಹ್ವಾನ ನೀಡಿಲ್ವಾ ಅಥವಾ ತ್ರಿವಿಕ್ರಮ್ ಅವರೇ ಬಂದಿಲ್ವಾ ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಆದ್ರೆ ಬಿಗ್ ಬಾಸ್ ಸೀಸನ್ 11 ಮುಗಿದು 1.5 ವರ್ಷ ಆಗಿದೆ. ಈ 1.5 ವರ್ಷದಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಒಟ್ಟಿಗೆ ಕಾಣಿಸ್ಕೊಂಡಿಲ್ಲ. ಬಿಗ್ ಬಾಸ್ ಮನೆಯಲ್ಲಿದ್ದ ಆತ್ಮೀಯತೆ ಹೊರಗೆ ಕಾಣಿಸಿಲ್ಲ. ಹೀಗಾಗಿ ಇವರಿಬ್ಬರ ಸ್ನೇಹ ಬರೀ ಬಿಗ್ ಬಾಸ್ ಮನೆಗೆ ಮಾತ್ರ ಸೀಮಿತ ಆಯ್ತಾ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಜೊತೆಗೆ ಇವರ ಸ್ನೇಹಕ್ಕೆ ಯಾರಾದ್ರೂ ಹುಳಿ ಹಿಂಡಿದ್ರ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಅದಕ್ಕೆಲ್ಲ ಅವರೇ ಉತ್ತರ ಕೊಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.